ತೊಡೆ ತಟ್ಟೆ ತಟ್ತೀವಿ, ಈ ರೈತರ ಪರವಾಗಿ ನಿಲ್ತೀವಿ ಅಂತ ಹೇಳಿ ಇವತ್ತು ನಾವು ನಿಮ್ ಬಳಿ ಬಂದಿರತಕ್ಕಂಥದ್ದು. ನಿಮ್ ಹೋರಾಟಕ್ಕೆ ಯಾರಾದ್ರೂ ಬಂದಿದ್ರೇನವಾ? ನಾಳೆ ಬಂದ್ರೆ ಏನ್ ಮಾಡ್ತೀರಿ ನೀವ್? ಅದು ಮಾಡ್ಲಿಲ್ವಲ್ಲ ಇಷ್ಟ ದಿನ, ಅದಕ್ಕೋಸ್ಕರ ಅಯ್ಯೋ ಏನ್ ಮಾಡ್ತಾರೆ ಅಂತ ಹೇಳಿ ಮೈಗೆಲ್ಲ ಎಣ್ಣೆ ತಿಕ್ಕೊಂಡು ಓಡಾಡ್ತಾವ್ರೆ. ನಿಮ್ ಪೂಜೆ ಆಗ್ಬೇಕಾಗಿತ್ತು ಇಷ್ಟೊತ್ತಿಗೆ, ಆಗ್ಲೇ ನಿಮ್ ಪೂಜೆ ಆಗಿದ್ರೆ ಮೂಲೆಯಲ್ಲಿರೋವು, ಕೈಯಲ್ಲಿರೋವು, ಮನೆಯಿಂದ ಆಚೆ ಬಿಟ್ಟಿರೋ ಕೆಲವೆಲ್ಲ ಕೆಲಸ ಕೊಟ್ಟಿದ್ರೆ ನೀವು ಇಷ್ಟೊತ್ತಿಗಾಗ್ಲೇ ಬಂದಿರೋರು. ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊತಾವ್ರೆ. ನಿಮ್ನ ರೈತರೇ ಎಲ್ಲ ಅಂತವ್ರೆ, ನೀವೆಲ್ಲ ನಕಲಿ ಜನ ಅಂತೆ, ನೀವ್ಯಾರು ವ್ಯವಸಾಯ ಮಾಡ್ತಿಲ್ವಂತೆ, ನಿಮ್ದು ಯಾವ್ದು ಜಮೀನೇ ಇಲ್ವಂತೆ, ನೀವೆಲ್ಲ ಅಲ್ಲಿ ಬಂದು ಕೂತಿರೋರು ಏಜೆಂಟ್ಗಳಂತೆ, ಯಾವ್ದೋ ಪಕ್ಷಕ್ಕೆ ಸಂಬಂಧಪಟ್ಟಿರೋರಂತೆ ಅಂತೇಳಿ ಅವರು AC ರೂಮಲ್ಲಿ ಕುತ್ಕೊಂಡು ಹೇಳ್ತಾವ್ರೆ. ಎಲ್ಲಿ? AC ರೂಮಲ್ಲಿ. ನಾವು ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಮ್ ಕಷ್ಟ ಸುಖ ಕೇಳಬೇಕು. ನಿಮ್ ಬೆಳೆ ರೇಷ್ಮೆ ಬೆಳೆದಿದ್ದೀರಾ, ಹುಲ್ ಬೆಳೆದಿದ್ದೀರಾ, ತರಕಾರಿ ಬೆಳೆದಿದ್ದೀರಾ, ಹಣ್ಣು ಬೆಳೆದಿದ್ದೀರಾ, ಹೂವು ಬೆಳೆದಿದ್ದೀರಾ ಅಂತ ಹೇಳಿ ನಿಮ್ಮ ಮನೆ 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 ಬಾಗಿಲಿಗೆ ಈ ಮಣ್ಣಿನ ಮಗ ಕುಮಾರಣ್ಣ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅಂದ್ರೆ ಇದು ರಕ್ತದಲ್ಲಿದೆ. ಇದು ಎಲ್ಲಿಂದ ಬರಕ್ ಸಾಧ್ಯ ಇಲ್ಲ. ಈ ಹೋರಾಟದ ಕಿಚ್ಚು, ಈ ರೈತರ ಭಾವನೆನ ಪ್ರೀತಿಯಿಂದ ಲಾಲಿಸುವಂತ ಆ ಸಂಯಮ ಎಲ್ಲಿದೆ ಅಂದ್ರೆ ದೇವೇಗೌಡರ ಕುಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರ ರಕ್ತದಲ್ಲಿದೆ. ಇದು ಡೂಪ್ಲಿಕೇಟ್ ಅಲ್ಲ, ಇದು ಒರಿಜಿನಲ್ ಗಂಡು, ಆರ್ಟಿಫಿಷಿಯಲ್ ಗಂಡಲ್ಲ. ಇದು ಹೇಳ್ತಾರೆ ನಿಖಿಲ್ ಅಣ್ಣ ಓಹೋ 3 ಸರಿ ಹಂಗಾರೆ ಸೋತ್ ಬಿಟ್ರೆ ಮನೆ ಸೇರ್ಕೊಂಡ್ಬಿಡ್ಬೇಕಾ? ನಮ್ ನಿಖಿಲ್ ಅಣ್ಣನ್ಗೆ ಇವತ್ತು ಹೇಳ್ತೀನಿ ಕೇಳಿ, 3 ಸರಿ ಸೋತಿರೋದಕ್ಕೆ 6 ಸರಿ ಗೆದ್ದಿರುವಂತ ಅನುಭವ ಬಂದಿದೆ ಅಂತ ಒಬ್ಬ ಜನಪ್ರತಿನಿಧಿ ನಾನು ಹೇಳ್ತೀನಿ. ಅವ್ರು ಅಷ್ಟು ಅನುಭವ ಆಗಿದೆ. 6 ಬಾರಿ ಗೆದ್ದಿ ಯಾರು ಈ ರಾಜ್ಯ ಆಳ್ತಾರೋ ಅಷ್ಟು ಕರಗತ ಆಗವ್ರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರ ಒಂದ್ ಕಡೆ ಭಕ್ತ ಕುಂಬಾರದಲ್ಲಿ, ನೀವೆಲ್ಲ ನೋಡಿದಿರಿ, ಈ ಮಡಕೆನ ಹಿಂಗ್ ಅಂದ್ಬಿಟ್ಟು ಹೇಳ್ತಾರೆ ಏನಂತ, ಮಡಕೆ ಚೆನ್ನಾಗಿ ಬೆಂದಿಲ್ಲ ಅಂತ. ಅವಾಗ ಮಡಕೆ ಬೆಂದಿರ್ಲಿಲ್ಲ. ಈಗ ನಿಖಿಲ್ ಅಣ್ಣನ ಮಡಕೆ ಬೆಂದೋಗಿ ಕಣ 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 ಅಂತದೆ. ಹೆಂಗೆ ಬಂದ್ ತಟ್ ನೋಡ್ರಿ, ಈಗ ಇದು ಮಡಕೆ ಬೆಂದಿದ್ಯಾ ಇಲ್ವಂತ ಇವತ್ತು ಗೊತ್ತಾಯ್ತದೆ. ಅದಕ್ಕೆ ಹೋರಾಟದ ಕಿಚ್ಚನ್ನ ಮೈಗೂಡಿಸ್ಕೊಂಡು ಬಂದಿರ್ತಕ್ಕಂಥದ್ದು. ನಮಗೆ ಜಯ ಸಿಕ್ಕೇ ಸಿಗ್ತದೆ. ಆ ಪರಮಾತ್ಮಲ್ಲಿ ನಂಬಿಕೆ ಇದೆ. ನೀವು ಪ್ರಾಮಾಣಿಕವಾಗಿ ನನ್ನ ತಾಯಂದಿರು, ಯುವಕರು, ನನ್ನ ರೈತರು ಇವತ್ತು ನಿಮ್ಮ ಕಣ್ಣಲ್ಲಿ ರಕ್ತ ಸುರಿಸ್ತಾ ಇದಾರಲ್ಲ, ಆ ಪರಮಾತ್ಮ ಒಂದ್ ದಿವಸ ತಥಾಸ್ತಂತಾನೆ ಅವ್ರಿಗೆ ನಿಮ್ಮ ಶಾಪ ಅವ್ರಿಗೆ ತಟ್ಟದೆ ಬಿಡೋದಿಲ್ಲ. ಆ MLA-ಗಾಗ್ಲಿ, ಮಂತ್ರಿಗಾಗ್ಲಿ, ಮುಖ್ಯಮಂತ್ರಿಗಾಗ್ಲಿ, ಉಪಮುಖ್ಯಮಂತ್ರಿಗಾಗ್ಲಿ, ಅಧಿಕಾರಿಗಳಿಗಾಗ್ಲಿ, ಅಧಿಕಾರಿಗಳ ಕೈಲಿ DC ಕೈಲಿ ಧಮಕಿ ಹಾಕ್ಸೋದು, DC ಕೈಲಿ ಎಲ್ಲ ಸರ್ಕಾರದ ಆಸ್ತಿನ ನೀವು ಒಡ್ಕೊಂಡ್ಬಿಟ್ಟಿದ್ದೀರಿ, ನಿಮ್ದೆಲ್ಲ ಸರ್ಕಾರಕ್ಕೆ ಮಾಡ್ಬಿಡ್ತೀನಿ ಅಂತೇಳಿ ಎಲ್ಲಾರ್ಗು ಎದುರಿಸುವಂಥದ್ದು, ಇದ್ಯಾವುದಕ್ಕೂ ಎದುರಲ್ಲ. ಪಾಪ ಇಲ್ಲೊಂದಷ್ಟು ಜನ ಹೊಟ್ಟುಬಿಟ್ಟವ್ರೆ, ಅವರೇ ಹೋರಾಟ ಮಾಡಿದವ್ರು ಹಿಂದೆ, ಹೌದಾ ಅಲ್ವಾ? ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ಯೋಜನೆ ಆಗಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದಾಗ ಯಾರು ಸರ್ಕಾರ ಏನಂದ್ರು, ಕುಮಾರಣ್ಣ ನಿಮ್ನೆಲ್ಲ ಕರ್ಸಿದ್ರು. ಏನವತ್ ಕುಮಾರಣ್ಣ, ನೀನ್ ಜನತಾದಳದವನ್ ಬಾ, ನೀನ್ ಕಾಂಗ್ರೆಸ್ದವನ್ ಬರಬೇಡ, ನೀನ್ BJP ಬರಬೇಡ ಅಂತ ಕರೆದ್ರ. ಕೃಷ್ಣಾದಲ್ಲಿ ಸಭೆ ಮಾಡುವಾಗ
ಎಲ್ಲಾ ಪಕ್ಷದವ್ರನ್ನು ಕರೆದ್ರು. ನನ್ನ ತಾಯಂದಿರೆಲ್ಲ ಕೇಳ್ಕೊಂಡ್ರು, ಏನ್ ಕುಮಾರಣ್ಣ ನಿನ್ ಓಟ್ ಹಾಕಿರೋದು ನಮ್ ಜಮೀನ್ ಕಿತ್ಕೊಳಕ ಅಂತ. ಹೋಗ್ಲಿ ಬಿಡಪ್ಪ, ನನ್ಗೆ ಈ ಯೋಜನೆನೂ ಬೇಡ, ನಾನ್ ನಿಮ್ ಕೈಲಿ ನನ್ ಶಾಪ ಹಾಕ್ಸ್ಕೊಳ್ಳೋದು ಬೇಡ ಅಂತ ಹೇಳಿ ಆ ಯೋಜನೆ ಕೈ ಬಿಟ್ರು. ಬಿಟ್ರಾ ಇಲ್ವಾ? 2018ರಲ್ಲಿ ಮುಖ್ಯಮಂತ್ರಿ ಆದ್ರು. ಈ ಯೋಜನೆಯಿಂದ ಆಸ್ತಿ ಹೊಡಿಬೇಕು, ರಿಯಲ್ ಎಸ್ಟೇಟ್ ಮಾಡ್ಬೇಕು ಕುಮಾರಣ್ಣ ಅಂತಿದ್ರೆ ಅವರು ಮಾಡ್ಬೋದಾಯ್ತಲ್ಲ. 2018ರಲ್ಲಿ ದೇವರು ಅವಕಾಶ ಕೊಟ್ಟಿದ್ದ, 2ನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ರೇನವ? ನಿಮ್ಗೇನ ಅವರಿಂದ ತೊಂದರೆ ಆಯ್ತಾ? ನಿಮ್ಗೆ ಯಾರನ್ನ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರ? ನಿಮ್ ಆಸ್ತಿ ಕಿತ್ಕೊಬಿಟ್ಟಿದೀವಿ ಅಂತ ಯಾರನ್ನ ಬಂದ ಅವತ್ತು ಒತ್ಕೊಂಡು ಹೋದ್ರ? ಇವತ್ತು ನೀವು ಅವ್ರ ಹೆಸರು ಹೇಳ್ಕೊಂಡು ರಾತ್ರಿ ಎಲ್ಲ ನೀವು ಕಿತ್ಕೊಂಡು ಕಾನೂನು ಮಾಡ್ಕೊಬಿಟ್ಟು ಆಸ್ತಿ ಹೊಡೆಯಕ್ ಬರ್ತಿದ್ದೀರಲ್ಲ, ನಿಮ್ಮನ್ನ ಸುಮ್ಮನೆ ಬಿಡ್ಬೇಕಾ? ಪಾಪ ನಮ್ಮ ಹೊಸೂರ್ ಲೀಡರ್ಗಳು, ಈ ಭಾಗದ ಒಂದಷ್ಟು ಜನ ಲೀಡರ್ಗಳು ಏನದು ಯಾರ ಟಿವಿ ಮುಂದೆ ಕುತ್ಕೊಂಡು ಏನ್ಗೆ GBDಗೆ ಜೈ ಹಿಂಗಂತೆ. ಯಾಕಪ್ಪ ಅವತ್ತು ಕೋರ್ಟ್ಗೆ ಹೋಗಿದ್ರಿ? ದೊಡ್ಡ ಮನುಷ್ಯರುಗಳು ಯಾಕೆ ಹೋರಾಟ ಮಾಡಿದ್ರಿ? ಯಾಕೆ ರಂಗನಾಥ ಸ್ವಾಮಿ ಏನದು ಭೂ ವಿರೋಧಿ ಚಳವಳಿ ಸಂಘ ಅಂತ ಕಟ್ಟಿದ್ರಿ? ಏನ್ರಿ ರೆಡ್ಡಿಯವರ ಭೂ ಹಿತ ರಕ್ಷಣಾ ಸಮಿತಿ ಎಲ್ಲೆಲ್ಲಿ ಚಂದ ವಸೂಲ್ ಮಾಡಿದ್ರಿ? ಅಶೋಕಿಣಿ ಹತ್ರ ಎಷ್ಟು ದುಡ್ಡು ವಸೂಲ್ ಮಾಡಿದ್ರಿ ರಾಜಣ್ಣವರ? ಏನಾಯ್ತು ದುಡ್ಡು? ಏನಾಯ್ತು ಸ್ವಾಮಿ? ಇವತ್ತು ಬಂದಿದ್ರಿ ಹಿಂಗ್ ತೋರ್ಸಕ್ಕೆ? ನಿಖಿಲ್ ಕುಮಾರಸ್ವಾಮಿ ಬಂದು ಉತ್ತರ ಕೊಡ್ಬೇಕು ಅಂತೇಳಿ ದಾಖಲೆ ಸಮೇತ ಬಂದವ್ರೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು. ಇದೇನ್ ಬೆನ್ ತೋರಿಸ್ಕೊಂಡು ಬೃಹನ್ನಳೆ ನಾಟಕ ಆಡ್ಕೊಂಡು ಓಡೋಗ ಮಗ ಅಲ್ಲ. ಇದು ದೇವೇಗೌಡರು ಪಿಂಡ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಎದುರೋಡೋದಿಲ್ಲ. ನಾವ್ ಎದುರೋದು ಯಾರಿಗಾನ ಅಂದ್ರೆ ಈ ಭಾಗದ ರೈತರಿಗೆ ಅನ್ನೋದನ್ನ ಇಲ್ಲಿ ಯಾರು ಕೂಡ ಮರೆಯಾಗಿಲ್ಲ. ನಿಮ್ಗೆ ನಾವು ಎದುರ್ತೀವಿ ಹೊರತು ಯಾವನು ಲೀಡರ್ಗೆ ಎದುರೋದಲ್ಲ, ಯಾವ್ದೋ ಸರ್ಕಾರಕ್ಕೆ ಎದುರೋದಲ್ಲ. ಏನ್ ಮಾಡಿದ್ದಾರೆ? ಅವತ್ತೆಲ್ಲ ಹೋರಾಟ ಮಾಡ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಸತ್ಯಶೋಧನಾ ಸಮಿತಿ ರಚನೆ ಮಾಡಿಸ್ಬಿಟ್ಟು ನೀವು ಇವತ್ತು ಅವ್ರಿಗೆ ನಿಮ್ಗೆ ಏನೋ ಸ್ಪೆಷಲ್ ಪ್ಯಾಕೇಜ್ ಕೊಟ್ಬಿಟ್ಟವ್ರೆ ಅಂತ ಹೇಳಿ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಿಮಗ್ ಧೈರ್ಯ ಇಲ್ಲ ರೈತರ ಮುಂದೆ ಮಾತಾಡಕ್ಕೆ. ನಿಮಗ್ ಗಂಡಸ್ತಾನ ಇಲ್ಲ. ನಿಮ್ MLA ಕರ್ಕೊಂಡ್ಬಂದು ಬೈರ್ಮಂಗಲ ಸರ್ಕಲ್ ಅಲ್ಲಿ ನಮ್ ರೈತರ ಹತ್ರ ನಿಲ್ಸಕ್ ನಿಮ್ ಗಂಡಸ್ತಾನ ಇಲ್ಲ. ಎಲ್ಲೋ ಟಿವಿಲ್ ಕುತ್ಕೋಬಿಟ್ಟು ಹಿಂಗಂತೀರಾ? ಎಲ್ಲಿ ನಿಮ್ ಪೌರುಷ? ಎಲ್ರಿ ನಿಮ್ ಗಂಡಸತ್ವ? ಬಂದ್ ನಮ್ ರೈತರು ನಮ್ ಹೆಣ್ಮಕ್ಳು ಬೈರ್ಮಾಳ ಸರ್ಕಲ್ ಅಲ್ಲಿ ಕೂತಿರ್ತಾರಲ್ಲಪ್ಪ, ಅವಾಗ ಬಂದ್ ನಿನ್ ಕಾರ್ ನಿಲ್ಸು ನೋಡೋಣ, ನಿನ್ ಗಂಡಸ್ತನ ಗೊತ್ತಾಯ್ತದೆ. ಏನ್ರವ? ನಿಲ್ಸು ನಿನ್ ಕಾರ್ನ. ನೀವೆಲ್ಲ ಹೋರಾಟ ಮಾಡೋರು ರೌಡಿ ಶೀಟರ್ಗಳನ್ನ. ಅಲ್ಲಿ ಯಾರೋ ನಮ್ಮ ದಲಿತ ಒಬ್ಬ ಹುಡುಗನ ಮಡಿಕೋಬಿಟ್ಟು ಅಟ್ರಾಸಿಟಿ ಕೇಸ್ ಕೊಡ್ಸೋದು, ರೌಡಿ ಶೀಟರ್ ಕೈಲಿ ಎಲ್ಲಾರು ಧಮ್ಕಿ ಹಾಕ್ಸೋದು. ಅಲ್ಲಾರೋ ಹಿಂದೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದ ಬಿಡದಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಅವನಿಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಡಂಗ ಆಗೋನು. ಅವನು ಹೋಗ್ಬೇಕಾರೆ ಹೇಳಿದಂತೆ, ಇಲ್ಲ ಮಂಜಾಳ ಹೇಳ್ತಿದ್ ಕರೆಕ್ಟು, ನನಗೂ ಇವ್ರು ಉಗ್ದು ಕಳಿಸ್ಬಿಟ್ರು, ನನ್ನ ಹತ್ರ 1.5 ಕೋಟಿ ದುಡ್ಡು ಇಸ್ಕೊಂಡು ಕಾಲಿಗೆ ಜಾಗ ಖಾಲಿ ಮಾಡಿಸ್ಬಿಟ್ರು. ನಾನು ಹೇಳಿರ್ಲಿಲ್ಲ 1.5 ಕೋಟಿಗೆ ಸೇಲ್ ಆಗ್ಬಿಟ್ಟದದು. ಬೇಡ ಶಂಕರ್ ನಾಯ್ಕ ಹೇಳಿದ್ನ ಇಲ್ವಾ? ನನ್ನ ಮಾತು ನಿಜ ಆಯ್ತಾ? ಏನಾಯ್ತು ಶಂಕರ್ ನಾಯ್ಕ ಕತೆ? ನಾನು ಯಾವತ್ತು ಹೇಳಿದ್ರು ನಾವು ಸತ್ಯನೇ ಹೇಳ್ತೀವಿ. ನೀವು ಯಾರಿಗೂ ಎದುರ್ಕೊಳ್ಳಂಗಿಲ್ಲ. ಕಾನೂನಾತ್ಮಕ ಹೋರಾಟ ಮಾಡೋಣ. ಕುಮಾರಣ್ಣ ಡೆಲ್ಲಿಲಿ ಇದ್ರು ಕೂಡ ಬೆಳಗ್ಗೆಯಿಂದ 3-4 ಬಾರಿ ನಮಗ್ ಫೋನ್ ಮಾಡವ್ರೆ. ಹೋಗಿದ್ರ, ಕೇಳಿದ್ರ, ಜನ ಸೇರಿದ್ರ, ಯಾವ ಊರಲ್ಲಿ ಜನ ಇದ್ರು, ಯಾವ ಊರು ಯಾರು ಇದ್ರು ಅಂತ. ಇವತ್ತು ಪ್ರತಿಯೊಂದು ಊರೂರು ಗೊತ್ತು ಅವ್ರಿಗೆ. ಇಡೀ ಕುಮಾರಣ್ಣನ ಹೃದಯ ಮಿಡಿತಾ ಇರೋದು. ನಮ್ಮ ಪರವಾಗಿ, ನಮ್ಮ ರೈತರ ಪರವಾಗಿ ನೀವ್ಯಾರು ಕೂಡ ಎದುರ್ಕೊಳ್ಳಬೇಕಾಗಿಲ್ಲ. ನೀವ್ಯಾರು ಕೂಡ ಎದುರ್ಕೊಳ್ಳುವಂತ ಅವಶ್ಯಕತೆ ಕೂಡ ಇಲ್ಲ. ಇದಕ್ಕೆ ಏನೇನು ಮಾಡಬೇಕು ಕಾನೂನಾತ್ಮಕವಾಗಿ ನಾವೆಲ್ಲ ಮಾಡುವಂತ ಕೆಲಸ ನಾವು ಮಾಡೋಣ. ನನಗೆ ಇವತ್ತು ಬೆಳಗಿಲಿದ್ದಲ್ಲೂ ಕೂಡ ನನಗೆ ನಿಖಿಲ್ ಅಣ್ಣಂಗೆ ನಾನು ಕೇಳಿದೆ, ನಿಖಿಲ್ ಅಣ್ಣಂಗೆ, ಅಣ್ಣ ನಿಜವಾದ ರೈತರಿದ್ದಾರೆ, ನಿಜವಾದ ಬದುಕಿದೆ ಅಲ್ಲಿ, ನಿಜವಾದ ರೈತರು ಹೋರಾಟ ಮಾಡ್ತಿದ್ದಾರೆ. ಇವ್ರು ಯಾರೋ ಅಧಿಕಾರಿಗಳು ಏನ್ ಮಾಡ್ತಾರೆ, ಲೆಕ್ಕ ತಪ್ಪು ಕೊಡ್ತಾವ್ರೆ, 80% ಒಪ್ಕೊಂಡ್ಬಿಟ್ಟವ್ರೆ ಅಂತ ಕೊಡ್ತಾವ್ರೆ. 80% ಒಪ್ಪಿಲ್ಲ.
10% ಒಪ್ಪಿಲ್ಲ, 90% ಇಲ್ಲಿ ವಿರೋಧ ಇದೆ. ನೀವು ಬನ್ನಿ ಊರಿಗೆ, ನಿಮ್ಗೆ ಗೊತ್ತಾಯ್ತದೆ ಅಂತ ಹೇಳಿ ಇವತ್ತು ನಿಖಿಲ್ ಅಣ್ಣನ್ನ ಪ್ರತ್ಯಕ್ಷವಾಗಿ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿರ್ತಕ್ಕಂಥ. ದಯಮಾಡಿ ನಿಮ್ಮ ಹೋರಾಟಕ್ಕೆ ಬೆಲೆ ಸಿಗ್ತದೆ. ಓ ಏನಪ್ಪ ನಿಖಿಲ್ ಅಣ್ಣ ಬಂದ್ರು, ಕುಮಾರಣ್ಣ ಬಂದ್ರು, ದೇವೇಗೌಡರು ಬಂದ್ರು, ಬಿಜೆಪಿ ಸ್ನೇಹಿತರು ಬಂದ್ರು, ದಲಿತ ಸಂಘಟನೆಯವರು ಬಂದ್ರು, ರೈತ ಸಂಘಟನೆಯವರು ಬಂದ್ರು, ಕನ್ನಡ ಸಂಘಟನೆಯವರು ಬಂದ್ರು, ಇವರೆಲ್ಲ ಬಂದ್ರು ಅಂದ್ರೆ ನಿಮಗೆ ನನ್ ಜಯ ಸಿಕ್ಲಿಲ್ಲ ಅಂತ ಹೇಳಿ ನಿಮ್ಮನ್ನ ಎದುರಿಸ್ತಾರೆ, ಕಿತ್ಕೋಬಿಡ್ತೀವಿ ಅನ್ನುವಂತ ಬೈದು ವಾತಾವರಣ ಸೃಷ್ಟಿ ಮಾಡ್ತಾರೆ. ನೀವ್ಯಾರು ಎದುರ್ಕೊಳಕ್ ಹೋಗ್ಬೇಡಿ. ಜಯ ಸಿಗ್ಬೇಕು ಅಂದ್ರೆ ಹೋರಾಟ ಮಾಡ್ಲೇಬೇಕು. ಏನ್ ಹೇಳಿ, ನಮ್ಗೆ ಮುಂದೆ ಇರೋದು ಹೋರಾಟ ಒಂದೇ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ದಯಮಾಡಿ ನೀವೆಲ್ಲ ಧೃತಿಗೆಡಬೇಡಿ. ಕಾನೂನಾತ್ಮಕವಾಗಿ ಬೇಕಾದ್ರೆ ಹೋರಾಟ ಮಾಡಕ್ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಹೇಳಿ ನೀವೆಲ್ಲ ಪಣ ತೊಡಿ. ನಮ್ಮ ಹೋರಾಟ ಸಿಕ್ಕೇ ಸಿಗ್ತದೆ. ಮುಂದೆ ಇನ್ನು ಕೆಲವು ಗ್ರಾಮಗಳಿಗೆ ಹೋಗೋದಿದೆ. ನಿಖಿಲ್ ಅಣ್ಣ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ.